ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಚಿನ್ ಬಯಾಲಜಿ ಕ್ಲಾಸ್. ಇವತ್ತಿನ ಒಂದು ಸೆಷನಲ್ಲಿ ನಾವು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮಗೆ ನೀಟಾಗಿ ಹೆಸರು ಹೇಳುತ್ತೆ ಏನು ಅಂದರೆ ದ ಡಿಸೀಸಸ್ ವಿಚ್ ಆರ್ ಟ್ರಾನ್ಸ್ಫರ್ ಥ್ರೂ ಎ ಸೆಕ್ಷುವಲ್ ಆ್ಯಕ್ಟ್ ಆರ್ ಥ್ರೂ ಸೆಕ್ಸ್. ಇದಕ್ಕೆ ನಾವು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಹೇಳಿ ಕರಿತೀವಿ. ನೋಡಿ, ಡಿಸೀಸಸ್ ಟ್ರಾನ್ಸ್ಮಿಟೆಡ್ ಥ್ರೂ ಸೆಕ್ಷುವಲ್ ಇಂಟರ್ಕೋರ್ಸ್ ಆರ್ ಕಾಲ್ಡ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಈ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗೆ ಸಾಕಷ್ಟು ಹೆಸರುಗಳಿದೆ. ವೆನೆರಲ್ ಡಿಸೀಸಸ್ ಅಂದರೂ ಒಂದೇ, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದರೂ ಒಂದೇ, ರಿಪ್ರೊಡಕ್ಟಿವ್ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಂದ್ರೂ ಒಂದೇ. ಓಕೆ, ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ನೋಡ್ಬೋದು. ಗೊನೋರಿಯಾ ಇದೆ, ಸಿಫಿಲಿಸ್ ಇದೆ, ಜೆನೈಟಲ್ ಹರ್ಪಸ್ ಇದೆ, ಕ್ಲಾಮಿಡಿಯಾಸಿಸ್ ಇದೆ, ಜೆನೈಟಲ್ ವಾರ್ಟ್ಸ್ ಇದೆ, ಟ್ರೈಕೋಮೋನಿಯಾಸ್ ಇದೆ, ಹೆಪಾಟೈಟಿಸ್ ಬಿ ಇದೆ, HIV ಇದೆ. ಸೊ ಇಲ್ಲಿ ನಿಮಗೆ ನೇಮ್ ದಿ ಕಾಸಿಟಿವ್ ಏಜೆಂಟ್ ವಿಚ್ ಕಾಸಸ್ ಗೊನೋರಿಯಾ ಅಂತ ಕೇಳ್ಬೋದು. ನಿಮಗೆ ನಿಸ್ಸೇರಿಯಾ ಗೊನೋರಿಯಾ ಆರ್ ನಿಸೆಮಾ ಗೊನೋರಿಯಾ ಅಂತ ಇರ್ತಕ್ಕಂಥ ಒಂದು ಆರ್ಗಾನಿಸಮ್ ಈ ಗೊನೋರಿಯಾ ಕಾಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಅದೇ ಥರ ಸಿಫಿಲಿಸ್ ಟ್ರಿಪೋನಿಮಾ ಪೆಲಾಡಿಯಮ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಕಾಸ್ ಆಗುತ್ತೆ. ಅದೇ ಥರ ಜೆನೈಟಲ್ ಹರ್ಪಸ್ ಅಂತಕ್ಕಂಥದ್ದು ಹರ್ಪಸ್ ವೈರಸ್ಸಿಂದ ಕಾಸ್ ಆಗುತ್ತೆ. ಅದೇ ರೀತಿ ಕ್ಲಾಮಿಡಿಯಾಸಿಸ್ ಕ್ಲಾಮಿಡಿಯಾ ಟ್ರೈಕೋಮ್ಯಾಟಿಸ್ ಅಂತಕ್ಕಂಥ ಒಂದು ಆರ್ಗ್ಯಾನಿಸಮಿಂದ ಕಾಸ್ ಆಗುತ್ತೆ. ಜೆನೈಟಲ್ ವಾರ್ಟ್ಸ್ ಅಂತಕ್ಕಂಥದ್ದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತದ್ರಿಂದ ಕಾಸ್ ಆಗುತ್ತೆ. ಅದೇ ರೀತಿ ಟ್ರೈಕೋಮೋನಿಯಾಸಿಸ್ ಅಂತಕ್ಕಂಥದ್ದು ಈ ಟ್ರೈಕೋಮೋನಿಯಾಸ್ ವಿಚ್ ಈಸ್ ಕಾಮನ್ಲಿ ಕಾಸ್ಡ್ ಬೈ ಎ ಪ್ರೋಟೋಜೋವಾ ಡಿಸೀಸ್. ಇದು ಪ್ರೋಟೋಜೋವಾ ಏನು ಮಾಡ್ತದೆ, ಕಾಸ್ ಮಾಡ್ತದೆ. ಅದೇ ರೀತಿ ಹೆಪಾಟೈಟಿಸ್ ಬಿ ಅಂತಕ್ಕಂಥದ್ದು ಹೆಪಾಟೈಟಿಸ್ ಬಿ ವೈರಸ್ ಕಾಸ್ ಮಾಡುತ್ತೆ. HIV ಇಟ್ ಈಸ್ ಕಾಸ್ಡ್ ಬೈ obviously AIDS is caused by HIV virus ಅಂತ ಕರಿತೀವಿ, which is leads to AIDS. and just you observe that what would be the symptoms. ನೋಡ್ರಿ, ನಿಮಗೆ ಪಿಕ್ಚರ್ಗಳು ತೋರಿಸುತ್ತೆ ಎಷ್ಟು ಡೇಂಜರಸ್ ಸೈನ್ಸ್ಗಳನ್ನು ಮತ್ತು ಸಿಂಟಮ್ಸ್ಗಳನ್ನು ಪಿಕ್ಚರ್ಗಳು ಎಕ್ಸ್ಪ್ರೆಸ್ ಮಾಡುತ್ತೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೊ ಇಟ್ಸ್ ವೆರಿ ಡೇಂಜರಸ್ ಟು ಟ್ರೀಟ್ ಆಲ್ ದೀಸ್ ಡಿಸೀಸಸ್ ಇನ್ ಅ ಲೇಟರ್ ಸ್ಟೇಜಸ್. ನಾವು ಅರ್ಲಿ ಸ್ಟೇಜಸ್ಸಲ್ಲೇ ಇದನ್ನು ಐಡೆಂಟಿಫೈ ಮಾಡಿದ್ರೆ ಕ್ಯೂರ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಎಕ್ಸೆಪ್ಟ್ HIV ಮತ್ತು ಹೆಪಾಟೈಟಿಸ್ ಬಿ ಮತ್ತು ಜೆನೈಟಲ್ ಹರ್ಪಸ್ ಅಂತಕ್ಕಂಥ ಒಂದು ಡಿಸೀಸಸ್ಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗಳನ್ನು ಬೇಗ ಐಡೆಂಟಿಫೈ ಮಾಡಿದ್ರೆ ಕ್ಯೂರ್ ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಹೆಪಾಟೈಟಿಸ್ ಬಿ ಆ್ಯಂಡ್ HIV ಆರ್ ಆಲ್ಸೋ ಟ್ರಾನ್ಸ್ಮಿಟೆಡ್. ಸೊ ಬೈ ಶೇರಿಂಗ್ ಆಫ್ ಇನ್ಫೆಕ್ಷನ್ ನೀಡಲ್ಸ್, surgical instruments etc. by transfusion of blood and from mother to fetus. okay, ಇದು ಒಂದು ಚಾನ್ಸ್ ಆಫ್ ಕಾಸಿಂಗ್ ಎನ್ ಇನ್ಫೆಕ್ಷನ್. ಅದೇ ಥರ ಎಕ್ಸೆಪ್ಟ್ ಹೆಪಾಟೈಟಿಸ್ ಬಿ, ಜೆನೈಟಲ್ ಹರ್ಪಸ್ ಆ್ಯಂಡ್ HIV, ಅದರ್ ಡಿಸೀಸಸ್ ಆರ್ ಕಂಪ್ಲೀಟ್ಲಿ ಕ್ಯೂರಬಲ್ ಇಫ್ ಡಿಟೆಕ್ಟೆಡ್ ಇನ್ ಅರ್ಲಿ ಸ್ಟೇಜ್. ಈ ಒಂದು ಪಿಕ್ಚರಲ್ಲಿ ನೀವು ನೋಡ್ಬೋದು ಡಿಸೀಸಸ್ಗಳಲ್ಲಿ ಯಾವ ಥರದ ಡಿಸೀಸಸ್ಗಳು ಸಿಮ್ಟಮ್ಸನ್ನು ಕಾಸ್ ಮಾಡುತ್ತೆ ಅಂತ ಹೇಳಿ. ಇಲ್ಲಿ ಅರ್ಲಿ ಸಿಮ್ಟಮ್ಸ್ ಇಚ್ಚಿಂಗ್, ಫ್ಲೂಯಿಡ್ ಡಿಸ್ಚಾರ್ಜ್, ಸ್ಲೈಟ್ ಪೇನ್, ಸ್ವೆಲ್ಲಿಂಗ್ ಎಕ್ಸೆಟ್ರಾ ಇನ್ ಜೆನೈಟಲ್ ರೀಸನ್ಸ್. ಎಸ್ಪೆಷಲಿ ಕೆಲವೊಂದಿಷ್ಟು ಸಿಫಿಲಿಸ್ಸು ಮತ್ತು ಜೆನೈಟಲ್ ಹರ್ಪಸ್ಸು ಭಾಳ ಮೇಜರ್ ಸೈನ್ಸನ್ನು ಕಾಸಸ್ ಮಾಡುತ್ತೆ. ವಾಟ್ರಿ ಬಬಲ್ಸ್ಗಳನ್ನು ಜೆನೈಟಲ್ ಆರ್ಗನ್ಸ್ ಸುತ್ತುವರೆದು ಫಾರ್ಮೇಷನ್ ಮಾಡಿ ನಾವು ಚಾಂಕ್ರೆ ಅಂತ ಹೇಳಿ ಕರಿತೀವಂಥ ಒಂದು ಸಿಮ್ಟಮ್ಸನ್ನು. ಅದೇನಾಗುತ್ತೆ, ಒಂದು ರೀತಿ ಪಸ್ ಫಾರ್ಮೇಷನ್ ಮಾಡಿ ಮತ್ತೆ ಕ್ಯೂರ್ ಆಗಿಬಿಡ್ತದೆ. ಅದು ನಾವು ಪ್ರೈಮರಿ ಸಿಮ್ಟಮ್ ಅಂತ ಕರಿತೀವಿ. ಮತ್ತು ಸ್ವಲ್ಪ ತಿಂಗಳುಗಳ ಗತಿಸಿದ ನಂತರ ಮತ್ತೆ ವಾಪಸ್ ಬರುತ್ತೆ, ಅದಕ್ಕೆ ನಾವು ಸೆಕೆಂಡರಿ ಸಿಮ್ಟಮ್ ಅಂತ ಕರಿತೀವಿ. ಸೊ ಪ್ರೈಮರಿ ಸಿಮ್ಟಮ್ ಇದ್ದಾಗನೇ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯೂರ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಸೊ ಹಾಗೆ ಸೆಕೆಂಡರಿ ಸಿಮ್ಟಮ್ಸ್ ಅಪಿಯರ್ ಆದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್ ಸರ್ಟನ್ ಡಿಸೀಸಸ್. ಸೊ ಆಬ್ಸೆಂಟ್ ಆಫ್ ಲೆಸ್ ಸಿಗ್ನಿಫಿಕೆಂಟ್ ಅರ್ಲಿ ಸಿಮ್ಟಮ್ಸ್ ಆ್ಯಂಡ್ ಸೋಷಿಯಲ್ ಸ್ಟಿಗ್ಮಾ ಡಿಟರ್ ದ ಇನ್ಫೆಕ್ಟೆಡ್ ಪರ್ಸನ್ಸ್ ಟು ಕನ್ಸಲ್ಟ್ ಎ ಡಾಕ್ಟರ್. ಸೊ ಅಂಥ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಸಿಮ್ಟಮ್ಸ್ ಅಪಿಯರ್ ಆದಾಗ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು. And this leads to a complication such as a pelvic inflammatory diseases, abortions, stillbirths, ectopic pregnancies and infertility or a cancer of the reproductive tract. ನೀವು ಸಾಕಷ್ಟು ಬೇರೆ ಬೇರೆ ಥರದಾಗಿರ್ತಕ್ಕಂಥ ಒಂದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಹೇಳಿರೋ ಹಾಗೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂದರೆ ಗರ್ಭಕೋಶದ ಯಾವುದೇ ಭಾಗ ಊದ್ಕೊಳ್ತಕ್ಕಂಥದ್ದು ಇರ್ಬೋದು, ಅಥವಾ ಸಾಮಾನ್ಯವಾಗಿ ಅಬಾರ್ಷನ್ಸ್ಗಳೆಲ್ಲ ಆಗ್ತಾ ಇರ್ತದೆ, ಕಾರಣ ಗೊತ್ತೇ ಇರೋದಿಲ್ಲ. ಅದಕ್ಕೆ
ಬ್ಲಡ್ ಗ್ರೂಪ್ಗಳು ಸಿಮಿಲರ್ ಆಗಿದ್ದರೂ ಕೂಡ ಅಬಾರ್ಷನ್ಸ್ಗಳು ಸಹಜವಾಗಿ ಆಗುತ್ತೆ. ಬ್ಲಡ್ ಗ್ರೂಪ್ಸ್ಗಳು ಸಿಮಿಲರ್ ಅಂತಂದರೆ ಹೇಗೆ ಅಂದರೆ ನಾವು ಡೀಟೇಲ್ ಆಗಿ ಇದ್ರ ಬಗ್ಗೆ ಜೆನೆಟಿಕ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ, ನಿಮ್ಗೆ ಆವಾಗ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಅಲ್ಲಿ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸಿಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತೀವಿ, ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಹಂಗಂದರೆ ಅದ್ರ ಜೊತೆಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು, ಆ್ಯಕ್ಚುಲಿ ಝೈಗೋಟ್ ಏನು ಆಗಬೇಕಪ್ಪ ಅಂದರೆ ಎಕ್ಸಾಕ್ಟಾಗಿ ಎಂಡೋಮೆಟ್ರಿಯಮ್ ಒಳಗಡೆ ಇಂಪ್ಲಾಂಟ್ ಆಗಬೇಕಾಗುತ್ತೆ. ಆದರೆ ಅದು ಡ್ಯೂ ಟು ಅನ್ನೋನ್ ರೀಸನ್ಸಲ್ಲಿ ಏನಾಗ್ತದೆ ಅಂದರೆ ಸರ್ವಿಕ್ಸ್ ರೀಸನ್ ಹತ್ರ ಅಥವಾ ಓವಿಡಕ್ಸ್ ಒಳಗಡೆ ಏನಾದರೂ ಝೈಗೋಟ್ ಡೆವಲಪ್ ಆಗೋದಕ್ಕೆ ಶುರುವಾಯಿತು ಅಂದರೆ ಅದನ್ನು ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಆ್ಯಕ್ಚುಲಿ ಝೈಗೋಟು ಎಂಡೋಮೆಟ್ರಿಯಮ್ ವಾಲಲ್ಲಿ ಮಾತ್ರ ಇಂಪ್ಲಾಂಟ್ ಆದಾಗ ಮಾತ್ರ ನಾರ್ಮಲ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ. ನೀವು ಇಲ್ಲಿ ನಾರ್ಮಲ್ ಮತ್ತು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಎರಡೂ ವಿಭಿನ್ನ ಭಾಗಗಳನ್ನು ಒಂದು ಚಿತ್ರದಲ್ಲಿ ನೋಡ್ಬೋದು. ಅದೇ ಥರ ನಾವು ಹೆಲ್ದಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ರಿಪ್ರೊಡಕ್ಟಿವ್ ಸಿಸ್ಟಮ್ ವಿತ್ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಅಂತ ಒಂದು ಬಲಗಡೆ ಚಾರ್ಟ್ ಇದೆ. ಆ ಚಾರ್ಟಲ್ಲೂ ಕೂಡ ನೀವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಲ್ಲಿ ಒಂದು ಯಾವುದು ಪ್ರಿವೆನ್ಷನ್ಸ್ನ ನಾವು ತಗೊಳ್ಬೇಕು. ಸೊ ಇದನ್ನು ಆ್ಯನ್ಯುವಲ್ ಎಕ್ಸಾಮಿಗೆ ಕೇಳಿದ್ದಾರೆ. ಸೊ ಪ್ಲೀಸ್ ಕೇರ್ಫುಲಿ ಅಬ್ಸರ್ವ್. ಅವಾಯ್ಡ್ ಸೆಕ್ಸ್ ವಿತ್ unknown partners or multiple partners, and always use condoms during coitus, and in case of doubt, go to a qualified doctor for early detection and get a complete treatment. Okay, so these are what the preventions that we need to follow. But all persons are vulnerable to sexually transmitted diseases, and these are very high among the persons in the age group of 15 to 24 years. Infertility. ಸೊ ವಾಟ್ ಆ್ಯಕ್ಚುಲಿ ದ ಮೀನಿಂಗ್ ಆಫ್ ಇನ್ಫರ್ಟಿಲಿಟಿ ಅಂತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ತುಂಬ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಜೀವನ ಶೈಲಿ ಇರ್ಬೋದು, ಅಥವಾ ನಾವು ತಗೊಳ್ತಕ್ಕಂಥ ಆಹಾರ ಪದ್ಧತಿ ಇರ್ಬೋದು. ಅಂದರೆ ಅವರ್ ಲೈಫ್ ಸ್ಟೈಲ್ ಆ್ಯಂಡ್ ಡಯಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್, ಆ್ಯಂಡ್ ಆ್ಯಕ್ಚುಲಿ ದಟ್ ಈಸ್ ಕಾಸಿಂಗ್ ಆನ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್. ಹಾರ್ಮೋನಲ್ ವೇರಿಯೇಷನ್ಗಳಾಗ್ತಕ್ಕಂಥದ್ರಿಂದನೂ ಇನ್ಫರ್ಟಿಲಿಟಿ ಕಾಸಸ್ ಆಗ್ತಾಯಿದೆ. ಹಾಗಂದರೆ ವಾಟ್ ಈಸ್ ಇನ್ಫರ್ಟಿಲಿಟಿ ಅಂದರೆ when a couple unable to conceive or a children even after 2 years of unprotected sexual intercourse, ಅದಕ್ಕೆ ನಾವು ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಓಕೆ, ಅಲ್ಲಿ ನೋಡ್ಬೋದು. ಇಟ್ ಈಸ್ ದ ಇನ್ಎಬಿಲಿಟಿ ಟು ಕನ್ಸೀವ್ ಆರ್ ಪ್ರೊಡ್ಯೂಸ್ ಚಿಲ್ಡ್ರನ್ ಈವನ್ ಆಫ್ಟರ್ 2 years ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆರ್ ಸೆಕ್ಷುವಲ್ ಕೊಹ್ಯಾಬಿಲೇಷನ್ ಅಂತ ಕರಿತೀವಿ. ಆದ್ರೂ ಪ್ರೆಗ್ನೆಂಟ್ ಆಗದೇ ಇದ್ದ ಸಂದರ್ಭದಲ್ಲಿ ನಾವು ಅದನ್ನು ಇನ್ಫರ್ಟಿಲಿಟಿ ಕೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ರೀಸನ್ ಫಾರ್ ದಿಸ್ ಮೇ ಬಿ ಎ ಫಿಸಿಕಲ್ ಇರ್ಬೋದು, ಕಾಂಜನೈಟಲ್ ಡಿಸೀಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇಮ್ಯುನೋಲಾಜಿಕಲ್ ಪ್ರಾಬ್ಲಮ್ ಇರ್ಬೋದು, ಈವನ್ ಫಿಸಿಯೋಲಾಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು. ಆ್ಯಂಡ್ ದೀಸ್ ಡಿಸಾರ್ಡರ್ಸ್ ಕ್ಯಾನ್ ಬಿ ಟ್ರೀಟೆಡ್ ಇನ್ ಇನ್ಫರ್ಟಿಲಿಟಿ ಕ್ಲಿನಿಕ್ಸ್ ಯೂಸಿಂಗ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂತ ಕರಿತೀವಿ. ಅಂದರೆ ಇನ್ಫರ್ಟಿಲಿಟಿಗೆ ಕಾರಣ ಹಿಂದೊಂದಿಷ್ಟು ದಿನಗಳಿತ್ತು. ಏನು ಅಂದರೆ ಬಂಜೆ ಅಂತ ಕರಿತೀವಿ ಇನ್ಫರ್ಟಿಲಿಟಿಯಲ್ಲಿ ಫೀಮೇಲಲ್ಲಿದ್ದರೆ. ಈ ಬಂಜೆತನಕ್ಕೆ ಕಾರಣ ಹೆಣ್ಣೆ ಅಂತ ಆವಾಗಿನ ದಿನಗಳಲ್ಲಿ ಶಾಪ ಹಾಕೋರು. ಆದರೆ ಬಂಜೆತನಕ್ಕೆ ಕಾರಣ ಗಂಡು ಕೂಡ ಅಷ್ಟೇ ಕಾರಣನಾಗಿರ್ತಾನೆ. ಹಾಗಾದರೆ ಯಾವ ಥರ ಸಿಂಪ್ಟಮ್ಸ್ ಇದ್ದಾಗ ನಾವು ಅದನ್ನು ಇನ್ಫರ್ಟಿಲಿಟಿ ಅಂತ ಕರಿತೀವಿ ಅಂದರೆ, ಈಗ ಮೇಲ್ ಇನ್ಫರ್ಟಿಲಿಟಿ ಅಂತ ಬಂದಾಗ ಏನಾಗ್ತದೆ ಅಂದರೆ ಅಬ್ನಾರ್ಮಲ್ ಸ್ಪರ್ಮ್ಸ್ಗಳು ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು. ಅಂದರೆ ಅಬ್ನಾರ್ಮಲ್ ಶೇಪ್ ಇರ್ಬೋದು, ಅಥವಾ ಸ್ಪರ್ಮ್ ಹೆಡ್ ಚೇಂಜ್ ಇರ್ಬೋದು, ಅಥವಾ ಸ್ಪರ್ಮ್ ಅಲ್ಲಿ 2 ಟೇಲ್ ಇರ್ಬೋದು. ಇವೆಲ್ಲ ನಾವು ಅಬ್ನಾರ್ಮಲ್ ಶೇಪ್ ಅಂತ ಕರಿತೀವಿ. ಅದ್ರ ಜೊತೆಗೆ ವೆನ್ ದೇ ಕೆನಾಟ್ ಪ್ರೊಡ್ಯೂಸ್ ಏಬಲ್ ಟು ಸಫಿಷಿಯಂಟ್ ಅಮೌಂಟ್ ಆಫ್ ಸ್ಪರ್ಮ್, ಅಂದರೆ ಒಂದು ಸರಿ ಎಜಾಕ್ಯುಲೇಟ್ ಆದಾಗ ಮಿನಿಮಮ್ 20 ಮಿಲಿಯನ್ ಸ್ಪರ್ಮ್ಗಳು ಎಜಾಕ್ಯುಲೇಟ್ ಆದರೆ ಮಾತ್ರ ಅದನ್ನು ನಾರ್ಮಲ್ ಕೌಂಟ್ ಅಂತ ಕರಿತೀವಿ. ಅದಕ್ಕಿಂತ ಕಡಿಮೆ ಸ್ಪರ್ಮ್ಗಳು ಎಜಾಕ್ಯುಲೇಟ್ ಆಯಿತು ಅಂದರೆ ನಾವು ಅದನ್ನು ಆಲಿಗೋಸ್ಪರ್ಮಿಯಾ ಕಂಡೀಷನ್ ಅಂತ ಕರಿತೀವಿ. ಇಂಥ ಆಲಿಗೋಸ್ಪರ್ಮಿಯಾ ಕಂಡೀಷನಲ್ಲಿ ಫರ್ಟಿಲೈಸೇಷನ್ ಪ್ರೊಬ್ಯಾಬಿಲಿಟಿ ಬಹಳ ಕಡಿಮೆ ಇರ್ತದೆ, ಚಾನ್ಸ್ ಇದೆ, ಬಹಳ ಕಡಿಮೆ ಚಾನ್ಸ್ ಇರ್ತದೆ. ಅದೇ ರೀತಿ ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್ ಅಂತ ಕರಿತೀವಿ ನಾವು. ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್ ಅಂದರೆ ಬಿಫೋರ್ ಇನ್ಸರ್ಷನ್ ಆಫ್ ದ ಪೆನಿಸ್ ಇಂಟು ಫೀಮೇಲ್ ಜೆನೈಟಲ್ ಟ್ರ್ಯಾಕ್ ಏನಾಗ್ತದೆ, ಸ್ಪರ್ಮ್ ಎಜಾಕ್ಯುಲೇಟ್ ಆಯಿತು ಅಂದರೆ ಮತ್ತೆ ಫರ್ಟಿಲೈಸೇಷನ್ ಆಗೋ ಚಾನ್ಸಸ್ಸೇ ಇರೋಂಗಿಲ್ಲ, ಯಾಕಂದರೆ ಗ್ಯಾಮೆಟ್ಸೇ ಮೀಟ್ ಆಗಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನು ಅಂದರೆ ಇಂಪೊಟೆಂಟ್ ಅಂತ ಕರಿತೀವಿ. ಅಂದರೆ ಸಾಮಾನ್ಯವಾಗಿ ನಾವು ಷಂಡ ಅಂತ ಕನ್ನಡದಲ್ಲಿ ಕರೆಯೋದಕ್ಕೆ ಬಹಳ ಕಷ್ಟಕರದ ಶಬ್ದ. ಆದರೆ ಅದು ಯಾಕಾಗಿರುತ್ತೆ ಅಂದರೆ ಡ್ಯೂ ಟು ಫಿಸಿಯೋಲಾಜಿಕಲ್ ಪ್ರಾಬ್ಲಮ್. ಇದಕ್ಕೆ
ಕೌನ್ಸಿಲಿಂಗ್ ತಗೊಂಡ್ರೆ ಖಂಡಿತವಾಗಿಯೂ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಮಾನಸಿಕ ಸದೃಢತೆಯನ್ನು ಕಳ್ಕೊಂಡಾಗಲೂ ಅಥವಾ ಶಾರೀರಿಕವಾಗಿ ದುರ್ಬಲರಾದಾಗಲೂ ಈ ರೀತಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳು ಸಹಜವಾಗಿ ಕಂಡುಬರುತ್ತೆ. ಅದಕ್ಕೆ ಮಾನಸಿಕ ಸದೃಢತೆ ಚೆನ್ನಾಗಿದ್ದರೆ ಈ ಪ್ರಾಬ್ಲಮಿಂದ ಹೊರಗೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಅದೇ ರೀತಿ ಫೀಮೇಲಲ್ಲೂ ಕೂಡ ಅಬ್ನಾರ್ಮಲ್ ಯೂಟಿರಸ್ ಆಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಓವಿಡಕ್ಟ್ಸ್ಗಳು ಬ್ಲ್ಯಾಕೇಜ್ ಆಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಕಾಂಜನೈಟಲ್ ಡಿಸೀಸ್ ಅಂದರೆ ಅಬ್ನಾರ್ಮಲ್ ಯೂಟಿರಸ್ ಅಂದರೆ ಯೂಟಿರಸ್ ಕೆಲವೊಂದು ಸರಿ ಓಪನ್ನೇ ಆಗಿರೋಂಗಿಲ್ಲ, ಸರ್ವಿಸ್ ಆದಮೇಲೆ ಅದು ಉಲ್ಟಾ ಇರುತ್ತದೆ. ಅದನ್ನು ನಾವು ಕಾಂಜನೈಟಲ್ ಅಂದಾಗ ಗರ್ಭದಲ್ಲೇ ಮಗು ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿನೇ ಆ ರೀತಿ ಬೆಳೆದು ಬಿಟ್ಟಿರುತ್ತೆ. ಅದಕ್ಕೆ ನಾವು ಕಾಂಜನೈಟಲ್ ಅಂದರೆ ದ ಪ್ರಾಬ್ಲಮ್ಸ್ ವಿಚ್ ಆರ್ ಪ್ರೆಸೆಂಟ್ ಬೈ ಬರ್ತ್, ಅದಕ್ಕೆ ನಾವು ಕಾಂಜನೈಟಲ್ ಪ್ರಾಬ್ಲಮ್ಸ್ ಆರ್ ಕಾಂಜನೈಟಲ್ ಡಿಸೀಸಸ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಂದ್ರೆ ಯಾವ್ಯಾವ ಥರದ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸನ್ನು ನೋಡ್ಬೋದು. ನೀವು ನೋಡಿ ಇಲ್ಲಿ ಅಸಿಸ್ಟೆಡ್ ಅಂತ ಕರೆದಿದ್ದೀವಿ. ಅಂದರೆ ಯಾರು ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಈ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ಗಳು ವರದಾನವಾಗಿದೆ. ಹಂಗಂದರೆ ಅವು ಯಾವುವು? ಇಲ್ಲಿ ಇನ್ವಿಟ್ರೋ ಫರ್ಟಿಲೈಸೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎನ್ ಟೆಸ್ಟ್ ಟು ಬೇಬಿ ಅಂತಲೂ ಕರಿತೀವಿ. ಅದೇ ಥರ ನಾವು ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಒನ್ ಮೆಥಡ್. ಆ್ಯಂಡ್ ಅಲಾಂಗ್ ವಿತ್ ದಟ್ ದ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರಿತೀವಿ. ಸ್ವಾಭಾವಿಕವಾಗಿ ಇಕ್ಸಿ ಅಂತಕ್ಕಂಥ ಒಂದು ಟರ್ಮನ್ನು ಯೂಸ್ ಮಾಡ್ತೀವಿ. ಅದರ ಜೊತೆಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಈಸ್ ದಟ್ ಆ್ಯಂಡ್ ಸರೋಗೆಸಿ. ಸೊ ಬಾಡಿಗೆ ತಾಯಿ ಅಂತ ಏನು ಕರಿತೀವಿ, ಸರೋಗೆಸಿ. ಇಲ್ಲಿ ಇನ್ವಿಟ್ರೋ ಫರ್ಟಿಲೈಸೇಷನ್ ಈಸ್ ನಥಿಂಗ್ ಬಟ್ ಐ ಟೋಲ್ಡ್ ಯು ದಟ್ ಟೆಸ್ಟ್ ಟು ಬೇಬಿ ಅಂತ ಕರಿತೀವಿ. ಇಲ್ಲಿ ಆಗ್ತಕ್ಕಂಥದ್ದಿಷ್ಟು ಪಿಕ್ಚರ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಏನಾಗಿದೆ ಅಂದರೆ ಫೀಮೇಲ್ ಗ್ಯಾಮೆಟ್ಗಳನ್ನು ಎಗ್ ಕಲೆಕ್ಟ್ ಮಾಡೋದು, ಮೇಲಿಂದ ಸ್ಪರ್ಮ್ಗಳನ್ನು ಕಲೆಕ್ಟ್ ಮಾಡೋದು, ಎರಡನ್ನೂ ಏನು ಮಾಡ್ತೀವಿ ಅಂದರೆ ಒಂದು ಪರ್ಟಿಕ್ಯುಲರ್ ಲ್ಯಾಬ್ರೋಟ್ರಿ ಕಂಡೀಷನ್ಸ್ಗಳನ್ನು ಮೇಂಟೈನ್ ಮಾಡಿ ಒಂದು ಸ್ಟೆರೈಲ್ ಮೀಡಿಯಮನ್ನು ತಗೊಂಡು ಅದರೊಳಗೆ ಮೇಲ್ ಗ್ಯಾಮೆಟ್ಗಳನ್ನು ಮತ್ತು ಫೀಮೇಲ್ ಗ್ಯಾಮೆಟ್ಗಳನ್ನು ಬಿಟ್ಟಾಗ ಸೊ ಫರ್ಟಿಲೈಸೇಷನ್ ಆಗುತ್ತೆ. ಸಾಮಾನ್ಯವಾಗಿ 1 to 1.5 ಮಿಲಿಯನ್ ಹೆಲ್ದಿ ಸ್ಪರ್ಮ್ಸ್ನ ಕಲೆಕ್ಟ್ ಮಾಡ್ತಾರೆ. ಅದರ ಜೊತೆಗೆ 2 ರಿಂದ 3 ಎಗ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ ಫೀಮೇಲ್ ಓವರಿಯಿಂದ. ಕಲೆಕ್ಟ್ ಮಾಡ್ಕೊಂಡು ಅವಿಷ್ಟು ಏನು ಮಾಡ್ತಾರೆ, ಒಂದು ಸ್ಟೆರೈಲ್ ಮೀಡಿಯಮ್ದಲ್ಲಿ ಬಿಟ್ಟಾಗ ನೀವು ಅಬ್ಸರ್ವ್ ಮಾಡ್ಬೋದು ಡಯಾಗ್ರಾಮಲ್ಲಿ. ಅಲ್ಲಿ ಫರ್ಟಿಲೈಸೇಷನ್ ಅಂತ ಒಂದು ಡಯಾಗ್ರಾಮ್ ಇದೆ, ಫರ್ಟಿಲೈಸೇಷನ್. ಓಕೆ, ಅಂದರೆ ಅಲ್ಲಿ ಒಂದು ಸಾರಿ ಫರ್ಟಿಲೈಸೇಷನ್ ಆದಮೇಲೆ ಏನಾಗುತ್ತೆ, ಎಂಬ್ರಿಯೋಸ್ಗಳು ಫಾರ್ಮೇಷನ್ ಆಗುತ್ತೆ. ಎಂಬ್ರಿಯೋಸ್ಗಳಂದ್ರೆ ಎಂಥ ಸ್ಟೇಜಲ್ಲಿ, ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಅಂದರೆ 8 ಸೆಲ್ಡ್ ಕಂಡೀಷನಲ್ಲಿ ಏನು ಮಾಡ್ತಾರೆ ಅಂದರೆ ಥ್ರೂ ಬೈ ಸರ್ವಿಕ್ಸ್ ಏನು ಮಾಡ್ತಾರೆ, ಸೊ ಅದನ್ನು ಇಂಜೆಕ್ಟ್ ಮಾಡ್ತಾರೆ ಎಂಬ್ರಿಯೋಸ್ಗಳನ್ನು ಬ್ಲಾಸ್ಟೋಸಿಸ್ಟ್ ಕಂಡೀಷನಲ್ಲಿ. ಸೊ ಆವಾಗ ಆ್ಯಸ್ ಯೂಶ್ವಲ್ ಮತ್ತೆ ಅದು ಇಂಪ್ಲಾಂಟ್ ಆಗಿ ಪ್ರೆಗ್ನೆನ್ಸಿ ಬೆಳೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಆದರೆ IVF ಒಳಗಡೆ ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಏನು ಕರಿತೀವಿ, ಈ ಎಂಬ್ರಿಯೋ ಟ್ರಾನ್ಸ್ಫರ್ ಆದಾಗ ಪಾಸಿಬಿಲಿಟಿ ಅಥವಾ ಸಕ್ಸಸ್ ರೇಟ್, ಸೊ ಇಟ್ ಈಸ್ ಹ್ಯಾವಿಂಗ್ ಅ 15% ಆಫ್ ಸಕ್ಸಸ್ ರೇಟ್. ಸೊ ಈಗ ಟೈಪ್ಸ್ ಆಫ್ ಎಂಬ್ರಿಯೋ ಟ್ರಾನ್ಸ್ಫರ್ ನೋಡೋಣ. ಇದರೊಳಗೆ ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಇದೆ ಮತ್ತು ಇಂಟ್ರಾ ಯುಟರೈನ್ ಟ್ರಾನ್ಸ್ಫರ್ ಅಂತ 2 ಥರದ ಟ್ರಾನ್ಸ್ಫರ್ಗಳನ್ನು ನೋಡ್ಬೋದು ನಾವು. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಕಾನ್ಸೆಪ್ಟ್ ಡೀಟೇಲ್. ಸೊ ಇಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್, ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ಇಲ್ಲೇನಾಗುತ್ತೆ, ಟ್ರಾನ್ಸ್ಫರ್ ಆಫ್ zygote or early embryos with up to 8 blastomeres into fallopian tubal ಹಾಕ್ತಿದ್ದೀವಿ ನಾವು. ಫೆಲೋಪಿಯನ್ ಟ್ಯೂಬಲ್ ಹಾಕಿದಾಗ ಏನಾಗುತ್ತೆ, ಇದು ಝೈಗೋಟ್ ಡಿವೈಡ್ ಆಗ್ತಾ ಬಂದು ಕೊನೆಗೆ ಏನಾಗುತ್ತೆ, ಈ ಬ್ಲಾಸ್ಟೋಸಿಸ್ಟ್ ಏನಾಗುತ್ತೆ, ಟ್ರೋಫೋಬ್ಲಾಸ್ಟ್ ಇರ್ತಕ್ಕಂಥದ್ದು ಅದು ಎಂಡೋಮೆಟ್ರಿಯಮ್ ವಾಲಿಗೆ ಬಂದು ಅಟ್ಯಾಚ್ ಆಗುತ್ತೆ, ಅವಾಗ ಇಂಪ್ಲಾಂಟೇಷನ್ ಆಗುತ್ತೆ. ಸೊ ಮತ್ತು ಇಂಟ್ರಾ ಯುಟರೈನ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಆಫ್ ಎಂಬ್ರಿಯೋ with more than 8 blastomeres into the uterus. Okay, so intra means inside the uterus, the transferring of embryo. Embryos formed by in vivo fertilization within the female is also used to such transfer to assist those female who cannot conceive. So ಇದು ಒಂದು ತುಂಬ ಕಾಂಪ್ಲಿಕೇಟೆಡ್ ಪ್ರೋಸೆಸ್ಸು. ಝೈಗೋಟ್ ಬ್ಲಾಸ್ಟೋಸಿಸ್ಟ್ ಕಂಡೀಷನಲ್ಲಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಇನ್ನೊಂದು ಫೀಮೇಲ್ ಯೂಟ್ರಸಲ್ಲಿ ಇಂಪ್ಲಾಂಟ್ ಮಾಡುತ್ತೋ ಅಥವಾ ಇಂಜೆಕ್ಟ್ ಮಾಡತಕ್ಕಂಥದ್ದು, ಅದು ಸಕ್ಸಸ್ ರೇಟ್ ಎಷ್ಟು ಮಟ್ಟಿಗೆ ಸಿಗುತ್ತೆ ಅನ್ನೋದು ಊಹೆಗೆ ನಿಲುಕಲಾರದಂಥದ್ದು. ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ಇಲ್ಲೇನಾಗುತ್ತೆ ಅಂದರೆ ಮೇಲ್ ಡೋನರಿಂದ ಮತ್ತು ಫೀಮೇಲ್ ಡೋನರಿಂದ ಗ್ಯಾಮೆಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಸೊ ಡೈರೆಕ್ಟಾಗಿ ಇಂಜೆಕ್ಟ್ ಮಾಡ್ತಕ್ಕಂಥದ್ದು, ಅದಕ್ಕೆ ಗ್ಯಾಮೆಟ್ ಅಂತ ಕರಿತೀವಿ. ಗ್ಯಾಮೆಟ್ ಇಸ್ ನಥಿಂಗ್ ಬಟ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ದಟ್ ಆರ್ transferred into fallopian tube. So gametes inside the fallopian tube ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಲ್ಲಿ ಏನಾಗುತ್ತೆ, ಜನರಲ್ ಆಗಿ ಫರ್ಟಿಲೈಸೇಷನ್ ಆಗುತ್ತೆ ಮತ್ತು ಬ್ಲಾಸ್ಟೋಸಿಸ್ ಫಾರ್ಮೇಷನ್ ಆಗುತ್ತೆ. ಸೊ ಆ್ಯಸ್ ಇಟ್ ಈಸ್ ಮತ್ತು ಇಂಪ್ಲಾಂಟೇಷನ್ ಆಗುತ್ತೆ. ಆದರೆ ಇದರ ಸಕ್ಸಸ್ಸಿವ್ ರೇಟ್ ಎಷ್ಟಿದೆ ಅಂದರೆ ಸೊ 21% ಇಸ್ ದ ಸಕ್ಸಸ್ಸಿವ್ ರೇಟ್.
ನೆಕ್ಸ್ಟು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ನಾವು ಈಗ ಹಿಂದಕ್ಕೆ ಡಿಸ್ಕಸ್ ಮಾಡಿದ ಹಾಗೆ ಝೈಗೋಟ್ ಜಿಫ್ಟ್ ಅಂತ ಕರಿತೀವಿ, zygote intrafallopian transfer. So zygote intrafallopian transfer is having a more successive rate when we compare to the IVF and gift. So zift is having a more successive rate. ಅದಕ್ಕಿಂತ ಹೆಚ್ಚಿಗೆ ಇದು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರಿತೀವಿ. ಇದು ಮೇಲ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಗೆ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಮೆಥಡ್ ಅಥವಾ ಟೆಕ್ನಾಲಜಿ. ಎ ಲ್ಯಾಬ್ರೋಟರಿ ಒಳಗೆ ಏನಾಗ್ತದೆ, ಪ್ರೊಸೀಜರ್ ಇನ್ ವಿಚ್ ಎ ಸಿಂಗಲ್ ಸ್ಪರ್ಮ್ ಫ್ರಮ್ ಮೇಲ್ ಪಾರ್ಟ್ನರ್ ಈಸ್ ಇಂಜೆಕ್ಟೆಡ್ ಡೈರೆಕ್ಟ್ಲಿ ಇಂಟು an egg from female partner. So after the fertilization, that embryos is implanted into the woman's uterus. So ICSI, intracytoplasmic sperm injection. Intra is nothing but inside. Okay, intracytoplasmic anta karitivi. So inside the cytoplasm of the egg, the sperm is injecting. So that is the reason intracytoplasmic sperm injection anta karitivi. Okay. ನೆಕ್ಸ್ಟ್ ಇಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಕ್ ಅಥವಾ AI ಅಂತ ನಾವು ಜನರಲಾಗಿ ಕರಿತೀವಿ. ಇನ್ ಜನರಲಾಗಿ ನಾವು ಇನ್ಸೆಮಿನೇಷನ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ದೀವಿ. ಇನ್ಸೆಮಿನೇಷನ್ ಅಂದರೆ ಡ್ಯೂರಿಂಗ್ ಕ್ವಾಯ್ಟಸ್ ಆರ್ ಡ್ಯೂರಿಂಗ್ ಸೆಕ್ಷುವಲ್ ಆ್ಯಕ್ಟ್ ಏನಾಗ್ತದೆ, ರಿಲೀಸ್ ಆಫ್ ಸೆಮೆನ್ ಫ್ರಮ್ ಪೆನಿಸ್ ಇನ್ ಟು ದಿ ಫೀಮೇಲ್ ವೆಸೈನಲ್ ಟ್ರ್ಯಾಕ್, ಇಟ್ ಈಸ್ ಕಾಲ್ಡ್ ಅನ್ ಇನ್ಸೆಮಿನೇಷನ್. ಇದು ನ್ಯಾಚುರಲ್ ಫಿನಾಮಿನನ್. ಬಟ್ ಆರ್ಟಿಫಿಷಿಯಲಿ ಡೋನರಿಂದ ಸ್ಪರ್ಮ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಸೊ ಇಂಜೆಕ್ಟ್ ಮಾಡ್ತಕ್ಕಂಥದ್ದು ಥ್ರೂ ಬೈ ಸರ್ವಿಕ್ಸಿಂದ ಯೂಟ್ರಸ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ನಾವು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮೆಥಡ್ ಅಂತ ಕರಿತೀವಿ. ಸೊ ಡಯಾಗ್ರಾಮನ್ನು ನೀವು ನೋಡಿದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಕ್ಯಾಥೆಡ್ರಲ್ಲಿ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ, ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಸೊ ದಿಸ್ ಈಸ್ ವಾಟ್ ಅಬೌಟ್ ಅನ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಸೊ ಹಿಯರ್ ದಟ್ ಸರೋಗೆಸಿ, ಬಾಡಿಗೆ ತಾಯಿ, ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಸರೋಗೆಸಿ ಮೆಥಡ್. ಸೆಲೆಬ್ರಿಟೀಸ್ಗಳೆಲ್ಲ ಸರೋಗೆಸಿಯನ್ನು ಯೂಸ್ ಮಾಡಿಬಿಡ್ತಾರೆ. ಬೇಕಾದ ಜನರ ಮಗುವನ್ನು ಪಡ್ಕೊಳ್ತಕ್ಕಂಥ ಒಂದು ಮೆಥಡ್ಸ್ಗಳು ಬಹಳ ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಆಗಿದೆ. ಅದಕ್ಕೆ ಬಹಳ ಹಣ ಖರ್ಚಾಗುತ್ತೆ. ಓಕೆ, ಹಿಯರ್ ಎ ವುಮೆನ್ ಎ ಸರೋಗೇಟ್ ಮದರ್ ಬಿಯರ್ಸ್ ಎ ಚೈಲ್ಡ್ ಫಾರ್ ಎ ಕಪಲ್ ಹೂ ಅನೇಬಲ್ ಟು ಪ್ರೊಡ್ಯೂಸ್ ಎ ಚಿಲ್ಡ್ರನ್ ಆರ್ ಬಿಕಾಸ್ ದ ವೈಫ್ ಈಸ್ ಇನ್ಫರ್ಟೈಲ್ ಆರ್ ಅನೇಬಲ್ ಟು ಕ್ಯಾರಿ ಅಂತ ಒಂದು ಸಂದರ್ಭದಲ್ಲಿ ಸರೋಗೆಸಿಗೆ ಹೋಗ್ತಾರೆ. ಓಕೆ, ಆ್ಯಂಡ್ ದ ಮೇಲ್ ಈಸ್ ಫರ್ಟೈಲ್ ಇರ್ತಾರೆ, ಬಟ್ ಫೀಮೇಲ್ ಈಸ್ ಇನ್ಫರ್ಟೈಲ್ ಇದ್ದ ಕಂಡೀಷನಲ್ಲಿ ಅಂಥ ಒಂದು ಗರ್ಭಧಾರಣೆಯನ್ನು ಸೊ ಬಾಡಿಗೆ ತಾಯಿಯ ಯುಟಿರಸ್ ಒಳಗಡೆ ಮಗುವನ್ನು ಬೆಳೆಸ್ತಕ್ಕಂಥ ಒಂದು ಅವಕಾಶ. ಸೊ ದಿಸ್ ಇಸ್ ವಾಟ್ ದ ಸರೋಗೇಟ್ ಈಸ್ ಇಂಪ್ರೆಗ್ನೇಟೆಡ್ ಥ್ರೂ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆರ್ ಇಂಪ್ಲಾಂಟೇಷನ್ ಆಫ್ ಅನ್ ಎಂಬ್ರಿಯೋ ಪ್ರೊಡ್ಯೂಸ್ಡ್ ಬೈ IVF. ಪ್ರಾಬ್ಲಮ್ಸ್ ಆಫ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಈಗಿನ ದಿನಗಳಲ್ಲಿ ಹೇಗಾಗಿದೆ ಅಂದರೆ ಎಲ್ಲರೂ ಈಗಿನ ದಿನಗಳಿಗೆಲ್ಲ ಹೊಂದ್ಕೋಬೇಕಾಗುತ್ತೆ ಅಂತ ಹೇಳಿ. ಆದರೆ ಇಂಥ ಟೆಕ್ನಾಲಜಿಯಿಂದ ಬರ್ತಕ್ಕಂಥ ಮೇನ್ ಪ್ರಾಬ್ಲಮ್ಸ್ಗಳೇನು ಅಂದರೆ ಸೋಷಿಯಲ್, ಆಮೇಲೆ ಎಸ್ಪೆಷಲಿ ಎಮೋಷ್ನಲ್ ಆ್ಯಂಡ್ ರಿಲಿಜಿಯಸ್ ಪ್ರಾಬ್ಲಮ್ಸ್ಗಳು ಬರ್ತದೆ. ಅದಕ್ಕೋಸ್ಕರ ಈ ಟೆಸ್ಟ್ ಟ್ಯೂಬ್ ಬೇಬಿ ಮಾಡುವಾಗ ಎಲ್ಲದನ್ನು ಕಾನ್ಫಿಡೆನ್ಷಿಯಲ್ ಆಗಿಟ್ಟಿರ್ತಾರೆ. ಡೋನರ್ನ ಕಾನ್ಫಿಡೆನ್ಷಿಯಲ್ ಆಗಿಟ್ಟಿರ್ತಾರೆ. ಯಾವ ಕಾರಣಕ್ಕೂ ಅದು ಗೊತ್ತೇ ಆಗೋದಿಲ್ಲ ಯಾರು ಸ್ಪರ್ಮ್ಗಳನ್ನು ಯೂಸ್ ಮಾಡಿರ್ತಾರೆ ಅಂತ ಹೇಳಿ. ಯಾಕಂದರೆ ಸ್ಪರ್ಮ್ಗಳನ್ನು ಇಡೋದಕ್ಕೆ ಒಂದು ಸ್ಪರ್ಮ್ ಬ್ಯಾಂಕ್ ಅಂತಲೇ ಇದೆ. ಸ್ಪರ್ಮ್ ಬ್ಯಾಂಕಲ್ಲಿ ಏನಾಗ್ತದೆ, ಸೊ ಡೋನರ್ಸ್ಗಳು ಸ್ಪರ್ಮ್ನ ಡೊನೇಟ್ ಮಾಡಿರ್ತಾರೆ. ಸೊ ಇಂಥ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸಲ್ಲಿ ಅಂಥ ಸ್ಪರ್ಮ್ಸ್ಗಳನ್ನು ಯೂಸ್ ಮಾಡಬಹುದು. ಇಟ್ ರಿಕ್ವೈರ್ಸ್ ಹೈ ಪ್ರಿಸಿಷನ್ ಹ್ಯಾಂಡ್ಲಿಂಗ್ ಬೈ ಸ್ಪೆಷಲೈಸ್ಡ್ ಪ್ರೊಫೆಷನಲ್ಸ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಇನ್ಸ್ಟ್ರುಮೆಂಟೇಷನ್. ದೇರ್ಫೋರ್ ದೀಸ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಓನ್ಲಿ ಇನ್ ವೆರಿ ಫ್ಯೂ ಸೆಂಟರ್ಸ್. ಓಕೆ, ಆ್ಯಂಡ್ ಎಮೋಷ್ನಲ್ಲು, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ. ಯಾರು ಬೇಕು ಅವ್ರು ಮಾಡೋದು ತುಂಬ ಕಷ್ಟ. ಇದರ ಜೊತೆಗೆ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಸ್ವಲ್ಪ ಇದರ ವ್ಯತಿರಿಕ್ತ ಪರಿಣಾಮಗಳು ಆರೋಗ್ಯದ ಮೇಲೆ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕಾರಣ ಈ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಒಳಗಡೆ ಏನಾಗ್ತದೆ, ಎಗ್ಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಹಾರ್ಮೋನ್ಸನ್ನು ಇಂಜೆಕ್ಟ್ ಮಾಡ್ತಾರೆ. ಸೊ ಈ ಹಾರ್ಮೋನನ್ನು ಇಂಜೆಕ್ಟ್ ಮಾಡಿದಾಗ ಸ್ವಾಭಾವಿಕವಾಗಿ ಒಂದಕ್ಕಿಂತ ಹೆಚ್ಚು ಎಗ್ಗಳು ಪ್ರೊಡ್ಯೂಸ್ ಆಗ್ತದೆ. ಅಂದರೆ ಹಾರ್ಮೋನ್ಗಳನ್ನು ತಾನಾಗೇ ಉತ್ಪತ್ತಿ ಆಗಬೇಕು, ನಾವು ಅಡಿಷ್ನಲಿ ಕೊಟ್ಟಾಗ ಅಲ್ಪ ಮಟ್ಟಿಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ಆದರೆ ಅಂಥ ಮೇಜರ್ ಏನಿರೋದಿಲ್ಲ. ಸೊ ಮಕ್ಕಳನ್ನು ಪಡೆಯೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದರ ಜೊತೆಗೆ ಲೀಗಲ್ ಅಡಾಪ್ಟೇಷನ್ ಬೆಸ್ಟ್ ಯಾವುದು ಅಂದರೆ ಇಸ್ ದ ಪೇರೆಂಟ್ಹುಡ್. ಸೊ ಅಡಾಪ್ಟೇಷನ್ ಇಸ್ ದ ಬೆಸ್ಟ್ ಮೆಥಡ್. ಮಗುವನ್ನು ದತ್ತು ಪಡ್ಕೊಳ್ತಕ್ಕಂಥದ್ದೇ ಬೆಸ್ಟ್ ಸೊಲ್ಯೂಷನ್ ಇದಕ್ಕೆ. ಸೊ ಇದಿಷ್ಟು ಇವತ್ತಿನ ಒಂದು ಸೆಷನ್ನಿನ ಪಾರ್ಟ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್, ಆ್ಯಂಡ್ ಸ್ಟಿಲ್ you people facing any problems or doubts, please throw your doubts
or a comments in a comment section. I will answer for your all questions. Always you please remember that study for knowledge, not for marks. Bye. Take care.